ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ರಿ ಅಂದ್ರಿ ನಾವು ಬೀರಂದ್ರೆ ಅವ್ರು ಟೈಮ್ ಮುಂಜಾನೆ 7:00 ಅದ್ರಿ ಈಗ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ಬರೀ ಇವತ್ತು ಬ್ಲಾಗನ್ನು ಸ್ಟಾರ್ಟ್ ಮಾಡಮ್ರಿ ಈಗ ನೋಡ್ರಿ ಹಬ್ಬಗೆ ನೀರು ಹಾಕ್ಲಕ್ಕೆ ಬಂದೀನಿ ಇಡತಕ್ಕ ಇವೆಲ್ಲ ಪೈಪ್ ಜೋಡಿಸೋದು ಅದನ್ನು ಆಯ್ತು ರೀ ನೋಡಿರಿ ಒಟ್ಟು 1 2 3 4 5 ಸಾಲಿ ಹಾಕೀನಿ ನೀರು ಅಂದ್ರೆ 5 ಗೋಧಿ ಹಾಕೀನಿ ನೀರು ಹೋಗಿ ಮುಡ್ತಾರೆ 5 ಗೋಧಿಯಿಂದ ಈಗ ಮನೆಗೆ ಹೋಗ್ಬೇಕ್ರಿ ಚಹಾ ಕುಡ್ದಿನಿ ರೀ ನಾ ಅಡುಗೆ ಮಾಡಬೇಕು ಹೊಲಕ್ಕೆ ಬುತ್ತಿ ಕಟ್ಟಬೇಕು ಅಲ್ಲಿ ಬೇರೆ ಹೊಲದಾಗ ಕಬ್ಬು ಹಚ್ಚಿಗತ್ತಾರೆ ರೀ ನಾ ಅವರಿಗೆಲ್ಲ ಬುತ್ತಿ ಕಟ್ಟಬೇಕು ಮನೆ ಹೋಗಿ ಕಡ್ಕೊಂಬಂದಾರಲ್ರಿ ಈಗ ಕಬ್ಬು ಹಚ್ಚಿಗತ್ತಾರ ಚಪ್ಪಲ್ ಒಂದು ಕಾಲೆಲ್ಲ ಕೆಸರಾಗಿಬಿಟ್ಟವ ಬುತ್ತಿ ಮಾಡಿ ಕಟ್ಬೇಕು ಅವ್ರಿಗಿನ ಈಗ ಹೋಗಿ ನಾ ರೊಟ್ಟಿ ಮಾಡ್ತೀನಿ ರೀ ಅವ್ವ ಅಂತಂದ್ರೆ ಅನ್ನ ಪಲ್ಯ ಎಲ್ಲ ಮಾಡ್ತಾಳೆ ನಾ ಹೋಗಿ ರೊಟ್ಟಿ ಮಾಡ್ತೀನಿ ನಾನು ರೊಟ್ಟಿ ಮಾಡಿ ಬರೋ ತನಕ ಈ 5 ಸಾಲು ಮುಟ್ಲಿಗೆ ಬರ್ತಾವ್ರಿ ನೀರು ಮತ್ತೆ ಮತ್ತೆ ಪೈಪ್ ಬದಲಾಯಿಸ್ಬೇಕು ಈಗ ಹೋಗಿ ಮೊದಲ ಚಹಾ ಕುಡಿತೀನಿ ರೀ ಯಾಕಂದ್ರೆ ಮುಂಜಾನೆ ಚಹಾ ಇರ್ಲಿಕ್ಕಂದ್ರೆ ಒಂದು ನಡೆಯಲ್ಲ ರೀ 7:30 ಆಯ್ತಂದ್ರೆ ಚಹಾ ಬೇಕನ್ನಿಸ್ತದ ಈಗ ಹೋಗಿ ಹೋಗತ್ತಕ್ಕೆ ಅವ್ವ ಚಹಾ ಮಾಡಿರ್ತಾವೆ ಚಹಾ ಕುಡಿತೀರಿ ಈಗ ನೋಡ್ರಿ ಹಿಡ್ಜಿಗೆ ಹಾಕೊಂಡು ಇಟ್ಕೊಂಡಿನಿ ಅವ್ವ ಹತ್ರ ಚಹಾ ಮಾಡ್ಯಾಳ ಮುಂಜಾನೆ ಬ್ರೆಡ್ ತೊಗೊಂಡಿದ್ದೆವು ಫ್ರೆಶ್ ಆಗಿದ್ದೆವು ಬೇಡ ನಿಂದು ಆಟ ಫುಲ್ ಅದ ಚಾ ಕುಡಿಬಾರ್ದು ಬಕ್ಕುಳ ಮುಂಜಾನೆ ಒಂದು ಕಪ್ ಕುಡ್ದೆ ಹೋಗಿದ್ಲ ಹೊಲಕ್ಕ ಸರಿ ಇನ್ನೊಂದು ಸ್ವಲ್ಪ ಪೈಪ್ ಉಸ್ತೋರಿ ಮತ್ತೊಂದು ಸ್ವಲ್ಪ ಹೊತ್ತು ನಿಂತ ನೋಡಿ ಹೋಗ್ಬೇಕ್ರಿ ಅದಕ್ಕೆ ಯಾಕಂದ್ರೆ ನಾ ಮಾತು ಆ ಕಡೆ ಚಾಲು ಮಾಡೋಣ ಪೈಪ್ ಉಸ್ತಂದ್ರೆ ಆಯ್ತು ಆ ಕಡೆ ನೀರು ಹಾಕೊಂಡು ಹೋಗಲ್ಲ ಈ ಕಣ್ಣು ಹೋಗಲ್ಲ ಇಲ್ದ್ರ ನೋಡ್ರಿ ಚಹಾ ಕುಡ್ದ ಹಿಟ್ಟನಾದಿಟ್ಟೆ ರೊಟ್ಟಿ ಬಿಡ್ಬೇಕು ಅನ್ನೋಷ್ಟೊತ್ತಿಗೆ ಲೈಟ್ ಹೋಗಿ ಬಂದವು ಈಗ ಮತ್ತೆ ಹೋಗಿ ಮೋಟ್ರ್ ಚಾಲು ಮಾಡಿ ಬರ್ಬೇಕು ಇಲ್ಲಿ ಬಾಯಿಗೆ ಹೋಗಿ ಬರೋದು ಚಾಲು ಮಾಡಿದೆ ಬಾಯಿ ಮೋಟ್ರನ್ನ ಚಾಲು ಮಾಡ್ಬಿಡ್ತೀನಿ ರೀ ರೊಟ್ಟಿ ಮಾಡ್ತಕ್ಕ ಎಷ್ಟು ಸಾಲು ಮುಟ್ತಾವೆ ಎಷ್ಟು ಸಾಲು ಮುಟ್ಟಲ್ಲ ಗೊತ್ತಿಲ್ಲ ಲೈಟ್ ಹೋಗೋದು ಬರೋದು ಮಾಡ್ಲಿಕ್ಕಂದ್ರೆ ಮುಡ್ತಾವೆ ರೀ ಲೈಟ್ ಒಂದು ಹೋಗೋದು ಬರೋದು ಮಾಡಕತ್ತು ಅಂತಂದ್ರೆ ಭಾಳ ಹೈರಾಣ ರೀ ಯಾಕಂದ್ರೆ ಮತ್ತೆ ಹೋದಲ್ಲೇ ಹೋಗ್ತಾವಲ್ಲ ರೀ ನೀರು ಹಾಗಾಗಿ ನೀರೇ ಚಾಗಂಗಿಲ್ಲ ರೀ ನೋಡ್ರಿ ನೋಡ್ರಿ ನೀರು ರೊಟ್ಟಿ ಮಾಡೋದಂತ ಆಯ್ತು ರೀ ಈಗ ಸಾರ ಅನ್ನ ಮಾಡ್ಯಾಳ್ರಿ ಅವನು ರೀ ಹೊಲ್ದಂದು ಕೆಲಸ ಆಗತ್ತಕ್ಕಂತೂ ಭಾಳ ಹೈರಾಣ ರೀ ನಮ್ದಂತೂ ಯಾಕಂದ್ರೆ ಹೊಲಕ್ಕೆ ಬುತ್ತಿ ಕಟ್ಟೋದು ಅದು ಇದು ಭಾಳಷ್ಟು ಕೆಲಸ ನಡ್ದಾವ್ರಿ ಯಾಕಂದ್ರೆ ಏನಂತಾರೆ ಕಬ್ಬು ಹಚ್ಚಕತ್ತೀವಲ್ರಿ ಅದಸ್ಲೆಕ್ಕ ಈ ವರ್ಷಿನ ಕಾಲಕ್ಕೆ ನಮ್ದಂತೂ ಕಬ್ಬು ಹಚ್ಚೋದ ಮುಗಿಯೋದಾಗ್ಯದ್ರಿ ಒಂದು ಹೊಲ ಹಚ್ಚೋಟಿಗೆ ಮತ್ತೊಂದು ಹೊಲ ಹಚ್ಚೋದು ಮತ್ತೊಂದು ಹೊಲ ಹಚ್ಚೋಟಿಗೆ ಮತ್ತೊಂದು ಹೊಲ ಹಚ್ಚೋದು ಬರೀ ಇದೇ ನಡೆದ ಕಬ್ಬು ಹಚ್ಚೋದ ಇವತ್ತು ಕಂಪ್ಲೀಟ್ ಆಯ್ತು ರೀ ಕಬ್ಬು ಹಚ್ಚೋದು ಕಬ್ಬು ಹಚ್ಚೋದಂತೂ ಮುಗಿತ್ರಿ ಇನ್ನು ಮುಂದೆ ನೀರು ಬಿಟ್ಕೋತ ಹೋಗೋದ್ರಿ ಅದಕ್ಕೆ DAP ಒಂದು ಏನು ಹಾಕಿಲ್ರಿ ಆ ಹೊಲಕ್ಕೆ ನಾವು ಯಾಕಂದ್ರೆ DAP ಏನೋ ಸಿಗಲ್ಲಾಗ್ಯದಂತ್ರಿ ಹಾಗಾಗಿ DAP ಅದು ಏನೋ ಹಾಕಿಲ್ರಿ ನಾವು ಯಾವ ಹೊಲಕ್ಕೂ ಬರೀ ನೀರು ಬಿಟ್ಕೋತ ಹೊಂಟಿದ್ದೇವ್ರಿ ಇದ್ದಿದ್ದು ಕಬ್ಬು ಮೊದ್ಲಿನ ಕಬ್ಬುಗಳೆಲ್ಲ ಈಗ ಬೋದದು ಎಲ್ಲ ಏರ್ಸ್ಯಾರ್ರಿ ಈಗ ಮೊದ್ಲಿನ ಕಬ್ಬುಗಳಿಗೆ ಬೋದ್ ಏರ್ಸ್ಯಾರ 1-2 ಹೊಲಕ್ಕೆ ಇನ್ನೊಂದು 2 ಹೊಲಕ್ಕೆ ಬೋದ್ ಏರಿಸ್ಬೇಕಿನ ಬೋದಾಗಿ ಏರ್ಸಲಿನ ಉಳ್ದಿ ಹೊಲಗಳಿಗೂ ಬೋದ್ ಏರಿಸ್ಬೇಕು ಯಾಕಂದ್ರೆ ಮತ್ತೆ ಮಳೆ ಬಂತಂದ್ರೆ ಬೋದ್ ಏರ್ಸಕ್ಕೆ ಬರಂಗಿಲ್ಲ ರೀ ಕಬ್ಬಿಗೆ ಅದಕ್ಕೆ ಇನ್ನೊಂದು ಸ್ವಲ್ಪ ಬೋದ್ ಏರ್ಸಾವು ಇನ್ನೊಂದು ಸ್ವಲ್ಪ ಕೆಲಸ ಅವ್ರಿ ಅವ್ರೂ ಅದಿಷ್ಟು ಕೆಲಸಗಳು ಅದು ಅನ್ನೋಷ್ಟೊತ್ತಿಗೆ ಮತ್ತು ಬಿತ್ತಾವ ಬರ್ತಾವೆ ಒಂದು ಆಗಟ್ಟಿಗೆ ಒಂದು ಕೆಲಸಗಳ ರೈತರದ ಇದ್ದಿದ್ದೆ ನೋಡ್ರಿ ಒಂದು ಮುಗಟಿಗೆ ಒಂದು ಕೆಲಸ ಅಂತೂ ಇದ್ದೇ ಇರ್ತಾವೆ ರೈತರಿಗಂತೂ ಇವತ್ತಿನ ಕೆಲಸ ಇಲ್ಲಪ್ಪ ಅಂತ ಅನ್ನಂಗಿಲ್ಲ ರೀ ಪ್ರತಿದಿನ ಕೆಲಸ ಇದ್ದಿದ್ದ ಒಂದು ಸ್ವಲ್ಪ ನನಗೆ ಕಮ್ಮಿ ಆಗ್ತದೆ ರೀ ಯಾಕಂದ್ರೆ ಹೊಲ್ದಾಗ ಬಕ್ಕಳು ಕೆಲಸ ನಡೀತಂತಂದ್ರೆ ಎಲ್ಲರಿಗೂ ಬುತ್ತಿ ಮಾಡಿ ಕಟ್ಟೋದು ನನಗೆ ಭಾಳಷ್ಟು ಕೆಲಸ ಆಗಿರ್ತದೆ ಹೊಲ್ದನ ಕೆಲಸ ಸ್ವಲ್ಪ ಕಡಿಮೆ ಅದು ನೀರು ಬಿಟ್ಕೋತ ಹೋಗ್ಲಕತ್ರ ಅಂತಂದ್ರೆ ಬುತ್ತಿ ಕಟ್ಟ ಸ್ವಲ್ಪ ಕಮ್ಮಿ ಆಗ್ಬಿಡ್ತದೆ ಹಾಗಾಗಿ ಇವತ್ತು ಕಬ್ಬು ಹಚ್ಚೋದಂತ ಆಯ್ತು ಈಗ ಬುತ್ತಿ ಅದು ಕಟ್ಟೋದು ಒಂದು ಸ್ವಲ್ಪ ಕಡಿಮೆ ಆಗ್ತದೆ ರೀ ಆದರೂ ಇರ್ತದೆ ಬುತ್ತಿ ಕಟ್ಟೋದು ದಿನ ಆದ್ರೆ ಒಂದು ಸ್ವಲ್ಪ ಕಡಿಮೆ ರೀ ಈಗ ಯಾಕಂದ್ರೆ ಬಕ್ಕಳು ಮಂದಿ ಇದ್ರಂದ್ರೆ ಬಕ್ಕು ಅಷ್ಟು ಮಾಡಿ ಕಟ್ಟಬೇಕಾಗ್ತದೆ 2-3 ಇದ್ರೆ ಅಂತಂದ್ರೆ ಅದು ಕಮ್ಮಿ ಕಟ್ಟತ್ತೀನಿ ಹಾಗಾಗಿ ನಡೀತದೆ ರೀ ಈಗ ಟೈಟಲ್ ನೋಡಿ ನಿಮ್ಮೆಲ್ಲರಿಗೂ ಗೊತ್ತಾಗಿರ್ತದೆ ರೀ ಇವತ್ತು ನಾನು ಯಾವ ವಿಷಯದ ಬಗ್ಗೆದಾಗ ವಿಡಿಯೋಸ್ ಮಾಡಕತ್ತೀನಿ ಅಂತೇಳಿ ನನ್ನ ಪ್ರೆಗ್ನೆನ್ಸಿ ಸೀಕ್ರೆಟ್ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ ರೀ ನಾನು ಪ್ರತಿಯೊಂದು ವಿಷಯನೂ ಹೇಳ್ತೀನಿ ರೀ ವಿಡಿಯೋಸ್ ಮಾತ್ರ ಸ್ಕಿಪ್ ಮಾಡಲಾರ್ದ ದಯವಿಟ್ಟು ವಿಡಿಯೋಸ್ನ ನೋಡಿರಿ ಅದರೊಳಗೆ ಯಾರಾದರೂ ಮಕ್ಕಳೆಲ್ಲಾರ್ದವ್ರು ಇದ್ರಪ್ಪ ಅಂತಂದ್ರೆ ಭೀ ವಿಡಿಯೋ ಮಾತ್ರ ಸ್ಕಿಪ್ ಮಾಡಲಾರ್ದು ನೋಡಿರಿ ಪ್ರತಿಯೊಂದು ವಿಷಯನೂ ಶೇರ್ ಮಾಡ್ಕೊಳತ್ತೀನಿ ರೀ ಇವತ್ತು ನಾನು ಹಾಗಾಗಿ
ಯಾರೂ ವೀಡಿಯೋಸ್ ಮಾತ್ರ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಪ್ರತಿಯೊಂದು ವಿಷಯನೂ ನಾನು ಈ ವಿಡಿಯೋಸ್ ಒಳಗೆ ಹೇಳ್ತೀನಿ ರೀ. ಹಾಗಾಗಿ ನನ್ನ ಪ್ರೆಗ್ನೆನ್ಸಿ ಸೀಕ್ರೆಟ್ ಯಾಕಂದ್ರೆ 9 ವರ್ಷದ ನಂತರ ರೀ ನಾನು ಪ್ರೆಗ್ನೆಂಟ್ ಆಗಿರೋದು. ಹಾಗಾಗಿ ಪ್ರತಿಯೊಂದು ವಿಷಯ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಯಾರೂ ಕೂಡ ವಿಡಿಯೋ ಸ್ಕಿಪ್ ಮಾಡೋದು ನೋಡಿ ಸಪೋರ್ಟ್ ಮಾಡಿರಿ. ಈಗ ಏನಪ್ಪ ಅಂತಂದ್ರೆ ಮೊದಲ ನಾನು ಪ್ರೆಗ್ನೆನ್ಸಿ ಸೀಕ್ರೆಟ್ ಶೇರ್ ಮಾಡ್ಕೋಕ್ಕಿಂತ ಮೊದಲ ಇನ್ನೊಂದು ವಿಷಯ ರೀ. ಎಲ್ಲರೂ ಕೇಳಕತ್ತಿದ್ರಿ ನೀವು ಅಷ್ಟು ನಾನು ಪ್ರೆಗ್ನೆಂಟ್ ಆದಾಗಿನಿಂದನೂ ಏನಂತಂದ್ರೆ ಅಕ್ಕ ನಿಮಗೆ ಸುಸ್ತಾಗಲ್ವಾ, ವಾಮಿಂಟ್ ಆಗಂಗಿಲ್ಲ ಏನಕ್ಕ ಅಂತೇಳಿ ಕೇಸಿಂದರ್ರಿ. ಅದ್ರ ಬಗ್ಗೆದಾಗ ವಿಡಿಯೋಸ್ನ ಹೇಳ್ಬೇಕಂತ ಅಂದ್ಕೊಂಡ್ರಿ ಭೀ ನನಗೆ ಹೇಳೋದೇ ಆಗಿರಲಿಲ್ಲ ರೀ ನನಗೆ. ಹಾಗಾಗಿ ಇವತ್ತು ಅದೋ ವಿಷಯನೂ ಹೇಳ್ತೀನಿ ರೀ ನಾನು. ಏನಪ್ಪ ಅಂತಂದ್ರೆ ರೀ, ನಮ್ಮ ಸಮಗೆ ಪ್ರೆಗ್ನೆಂಟ್ ಇರಬೇಕಾದ್ರೆ ಭೀ ನನಗೆ ವಾಮಿಂಟಿಂಗ್ ಆಗಿತ್ತು ರೀ ಅವಾಗೂ. ಆದ್ರೆ ಸ್ವಲ್ಪ ಕಡಿಮೆ ರೀ, ಜಾಸ್ತಿ ವಾಮಿಂಟ್ ಏನಾಗಲ್ಲ. ಆದ್ರೆ ಸುಸ್ತು ಮತ್ತು ಸ್ವಲ್ಪ ಚಕ್ಕರ್ ಬರೋದು ಈ ರೀತಿ ಒಂದು ಸ್ವಲ್ಪ ಆಗ್ತಾ ಇರ್ತೈತೆ ರೀ. ವಾಮಿಂಟ್ ಒಂದು ದಿನಕ್ಕೆ ಒಂದೇ ಸರ್ತಿ ಆತಿತ್ತು ರೀ ಅವಾಗೂ ಸಮಗೆ ಪ್ರೆಗ್ನೆಂಟ್ ಇರಬೇಕಾದ್ರೂ. ನಮ್ಮ ಸಮೃದ್ಧಿ ಪ್ರೆಗ್ನೆಂಟ್ ಇದ್ದಾಗೂ ಅವಾಗೂ ವಾಮಿಂಟಿಂಗ್ ಆಗ್ಯದ್ರಿ. ಸಮೃದ್ಧಿ ಪ್ರೆಗ್ನೆಂಟ್ ಇರಬೇಕಾದ್ರೂ ಅಷ್ಟೇ ರೀ. ಅವಾಗೂ ಅಂದ್ರೆ ಪ್ರತಿ ಸರ್ತಿನೂ ವಾಮಿಂಟ್ ಆಗಲ್ಲ ರೀ ನನಗೆ. ಅಂದ್ರೆ ಜಾಸ್ತಿ ಅಂದ್ರೆ ನಾವು ನೀರು ಕುಡಿದ್ರೂ ವಾಮಿಂಟ್ ಆಗೋದು. ಕೆಲವೊಬ್ರಿಗೆ ಹೆಂಗಂತಂದ್ರೆ ನೀರು ಕುಡಿದ್ರೂ ವಾಮಿಂಟ್ ಮಾಡ್ಕೋತಾರೆ, ಊಟ ಮಾಡಿದ್ರು ವಾಮಿಂಟ್ ಮಾಡ್ಕೋತಾರೆ. ಅಂದ್ರೆ ನನಗೆ ಪ್ರೆಗ್ನೆನ್ಸಿ ಟೈಮ್ನಾಗ ಹೆಂಗಂತಂದ್ರೆ ರೀ, ಎಲ್ಲಿಗೆ ಒಂದು ಸ್ವಲ್ಪ ಜರ್ನಿ ಮಾಡ್ಲಕ್ಕತ್ತಂದ್ರೆ ಹಿಂಗೆ ಬಸ್ನಾಗ ಹೋಗ್ಲಿ ಅದ್ರೊಳಗೆ ಹೋಲ್ರಿ, ಗಾಡಿ ಮ್ಯಾಗ ಹೋದ್ರೆ ಇನ್ನೋಗಲ್ರಿ. ಈಗ ಖಾಲಿ ಟೈಮ್ನಾಗ ನಾನು ಪ್ರೆಗ್ನೆಂಟ್ ಇಲ್ಲದಾಗ ಬಸ್ಸಿಗೆ ಹೋಗ್ಲಿ, ಎಷ್ಟೋ ದೂರ ಹೋಗಿರಲಿ, ಯಾವುದೇ ರೀತಿ ವಾಮಿಂಟ್ ಅದು ಏನಾಗಲ್ರಿ ನನಗೆ. ಆದ್ರೆ ಪ್ರೆಗ್ನೆಂಟ್ ಇದ್ದಾಗ ಮಾತ್ರ ನಾನು ಎಲ್ಲಿಗೆ ಜರ್ನಿ ಮಾಡಿದ್ರು ವಾಮಿಂಟ್ ಅಂದ್ರೆ ವಾಮಿಂಟ್ ಆಗ್ಬಿಡ್ತಾರೆ ನನಗೆ. ಆ ಟೈಮ್ನಾಗ ಭಾಳಷ್ಟು ಇಡೀ ದಿನ ವಾಮಿಂಟ್ ಮಾಡ್ಕೋತೀನಿ ರೀ ನಾನು. ಪ್ರೆಗ್ನೆಂಟ್ ಇದ್ದಾಗ ಎಲ್ಲಿಗಾರ ಜರ್ನಿ ಮಾಡಿದ ನಂತರ ಇಡೀ ದಿನ ವಾಮಿಂಟ್ ಮಾಡ್ಕೋತೀನಿ. ಅಂದ್ರೆ 5 ತಿಂಗಳ ತನಕ ವಾಮಿಂಟ್ ಮಾಡ್ಕೋತಿದ್ದೆ ನಾನು ಪ್ರೆಗ್ನೆಂಟ್ ಇದ್ದಾಗ ಎಲ್ಲಿಗಾರ ಜರ್ನಿ ಮಾಡಿದ್ರೆ. ಇಲ್ಲಿಗಂತಂದ್ರೆ ಒಂದು ದಿನಕ್ಕೆ ಒಂದು ಸರ್ತಿ ಸಂಜೆ ಮುಂದೆ ಅಷ್ಟು ವಾಮಿಂಟ್ ಆಗ್ತಿದ್ರಿ ನನಗೆ. ಎಲ್ಲಿಗಂತಂದ್ರೆ ಹಿಂಗೆ ಪ್ರತಿಯೊಂದು ಸರ್ತಿ ಊಟ ಮಾಡಿದಾಗೊಮ್ಮೆ, ನೀರು ಕುಡ್ದಾಗೊಮ್ಮೆ ಈ ರೀತಿ ಎಲ್ಲ ವಾಮಿಂಟ್ ನನಗೆ ಆಗಿಲ್ಲ ರೀ ಅವಾಗ ಭೀ. ಅಂದ್ರೆ ಸಮಗೆ ಪ್ರೆಗ್ನೆಂಟ್ ಇರಬೇಕಾದ್ರೂ ಅಷ್ಟೇ, ಸಮೃದ್ಧಿ ಪ್ರೆಗ್ನೆಂಟ್ ಇರಬೇಕಾದ್ರೂ ಅಷ್ಟೇ, ಮತ್ತು ಯಾವಾಗ ಪ್ರೆಗ್ನೆಂಟ್ ಇದ್ದರೂ ಪ್ರತಿ ದಿನಕ್ಕೆ ಒಂದು ಸರ್ತಿ ವಾಮಿಂಟ್ ಆಗಿದ್ರು. ಕೆಲವೊಬ್ರಿಗೆ ಭಾಳಷ್ಟು ವಾಮಿಂಟ್, ಯಾಕಂದ್ರೆ ವಾಮಿಂಟ್ ಮಾಡ್ಕೊಂಡು ಫುಲ್ ಸುಸ್ತಾಗಿರ್ತಾರೆ, ಗ್ಲುಕೋಸ್ ಹಚ್ಚೋದು ಅದೆಲ್ಲ ಮಾಡ್ತಿರ್ತಾರೆ. ಯಾಕಂದ್ರೆ ಇಡೀ ದಿನ ವಾಮಿಂಟ್ ಮಾಡ್ಕೊಂಡ್ರೆ ನಾವು ಕುಡಿದ ನೀರು ಊಟ ಎಲ್ಲ ವಾಮಿಂಟ್ ಮಾಡ್ಕೊಂಡ್ರೆ ಕೈಕೆಲ್ಲ ಶಕ್ತಿನೇ ಇರಂಗಿಲ್ಲಲ್ರಿ. ಹಾಗಾಗಿ ಭಾಳಷ್ಟು ವೀಕ್ ಆಗಿಬಿಟ್ಟಿರ್ತಾರೆ ಕೆಲವೊಬ್ರು, ನಾನು ನೋಡಿದ್ದೀನಿ. ಹಾಗಾಗಿ ಅಷ್ಟೊಂದು ಆ ರೀತಿ ಏನು ನಾನು ವೀಕ್ ಆಗಂಗಿಲ್ಲ ರೀ ನಾನು ಅಷ್ಟೊಂದು. ಆದ್ರೆ ಅಡುಗೆ ಮಾಡೋಕೊಂದ್ರಿ, ಅಡುಗೆ ಮಾಡುವಾಗ ಒಂದು ಸ್ವಲ್ಪ ಭಾಳ ಕಷ್ಟ ರೀ ನನಗೆ ಪ್ರೆಗ್ನೆನ್ಸಿ ಟೈಮ್ನಾಗ. ಯಾಕಂದ್ರೆ ಅಡುಗೆ ಮಾಡೋಕೆ ಹೋದ್ರೆ ಸಾಕು ಅವಾಗ ವಾಮಿಂಟ್ ಬಂದಂಗೆ ಆಗೋದು ನನಗೆ. ಹಾಗಾಗಿ ನಮ್ಮ ಏನಾದರೂ ಪಲ್ಯ ಅದು ಇದು ಮಾಡಬೇಕಿತ್ತಪ್ಪ ಅಂತಂದ್ರೆ ನಾನಂತೂ ಮಾಡೋಕೆ ಹೋಗ್ತಿರ್ಲಿಲ್ಲ ರೀ. ರೊಟ್ಟಿ ಅಷ್ಟೇ ಮಾಡಕ್ಕೆ ರೀ ನಾನು. ಪಲ್ಯ ಮಾಡೋದಾಗಿರ್ಬೋದು ಪ್ರತಿಯೊಂದೂ ನಮ್ಮವ್ವ ಹಚ್ಬಿಡ್ತೀರಿ ನಮ್ಮವ್ವನೇ ಮಾಡಕ್ಕೆ ರೀ ಪಲ್ಯ ಅದು ಇದು ಎಲ್ಲನೂ. ನಾನು ಪಲ್ಯ ಮಾಡೋಕೆ ಹೋದ್ರೆ ಸಾಕು ನನಗೆ ವಾಮಿಂಟ್ ಬಂದಂಗೆ ಆಗಿಬಿಡ್ತಿತ್ತು. ಹಾಗಾಗಿ ಅದರಿಂದ ಮತ್ತು ನಾನು ಪಲ್ಯ ಮಾಡಿದ್ದ ನಾನು ಉಣ್ಣಕ್ಕೆ ಹೋದ್ರೂ ವಾಮಿಂಟ್ ಬಂದಂಗೆ ಆಗೋದು. ಹಾಗಾಗಿ ನಾನು ಯಾವುದೇ ರೀತಿ ಅಡುಗೆನೂ ಮಾಡ್ತಿರ್ಲಿಲ್ಲ. ಮತ್ತು ನಾನು 3 ಮಕ್ಳಿಗೆ ಈಗ ಪ್ರೆಗ್ನೆಂಟ್ ಅಂದ್ರೆ ಸಮೃದ್ಧಿಗೆ ಮತ್ತು ಈ ಸರ್ತಿ ಪ್ರೆಗ್ನೆಂಟ್ ಇರ್ಬೇಕಾದ್ರೆ ಭೀ ಅಷ್ಟೇ ರೀ. ಈ ಸರ್ತಿಗೂ ನನಗೆ ಪ್ರತಿದಿನಕ್ಕೆ ಒಂದೇ ಸರ್ತಿ ವಾಮಿಂಟ್ ರೀ. ಇಡೀ ದಿನ ಏನು ವಾಮಿಂಟ್ ಆಗ್ತಿರಲಿಲ್ಲ. ಪ್ರತಿದಿನ ಸಂಜೆ ಮುಂದೆ ಊಟ ಮಾಡಿದ ತಕ್ಷಣ ಅವಾಗ ವಾಮಿಂಟ್ ಮಾಡ್ಕೊಂಡ್ಬಿಡ್ತಿದ್ದೆ ಒಂದು ಸರ್ತಿ. ಮುಂಜಾನೆ ಎದ್ದ ತಕ್ಷಣ ಖಾಲಿ ಹೊಟ್ಟಿಲಿಂತ ಅವಾಗ ಒಂದು ಸರ್ತಿ ವಾಮಿಂಟ್ ರೀ. ಅದಷ್ಟು ಮಾಡ್ಕೊಂಡ್ರೆ ಮುಗಿತ್ರಿ, ಮತ್ತು ವಾಮಿಂಟ್ಗೆ ಅದೇನು ಆಗ್ತಿರ್ಲಿಲ್ಲ. ಊಟದೊಳಗೆ ಅಂತಂದ್ರೆ ನಾನು ಪ್ರೆಗ್ನೆಂಟ್ ಇರಬೇಕಾದ್ರೆ ಚಿಕನ್ನು ಮಟನ್ನು ಮಾತ್ರ ಇದು ಯಾವುದು ತಿನ್ನಂಗಿಲ್ಲ ನೋಡ್ರಿ. ಯಾಕಂತಂದ್ರೆ ಏನಿಲ್ಲ ಅಂತಂದ್ರೆ ಒಂದು 4 ತಿಂಗಳ ತನಕ ನಾನು ಪ್ರೆಗ್ನೆಂಟ್ ನಾನು 1.5 ತಿಂಗಳು ಆಗಿದ ತಕ್ಷಣ ಚಿಕನ್ ಮಟನ್ ಬಿಟ್ಟಾಕಿ 4 ತಿಂಗಳು ಮುಗಿಯೋ ತನಕ ಚಿಕನ್ ಮಟನ್ ಅಂದ್ರೆ ಹೋಗ್ತಿರ್ಲಿಲ್ಲ ರೀ ನನಗೆ. ಅಷ್ಟು ಚಿಕನ್ ಮಟನ್ಗಂತೂ ಈ ರೀತಿ ಅನ್ನ ಸಾಂಬಾರು ರೊಟ್ಟಿ ಇದನ್ನು ಉಣ್ಣಕ್ರಿ ನಾನು. ಚಿಕನ್ ಮಾಡಿದ್ರೂ ಹೋಗ್ತಿರ್ಲಿಲ್ಲ. ಈ ರೀತಿ ರೀ 3 ಮಂದಿ ಅಂದ್ರೆ 3ನೇ ಸರ್ತಿ ಪ್ರೆಗ್ನೆಂಟ್ ಇರಬೇಕಾದ್ರೂ ಅಷ್ಟೇ ರೀ. ಅದು ಇದು ಯಾವುದು ಊಟ ಬಿಟ್ಟಿಲ್ಲ ರೀ ನಾನು. ಬರೀ ಚಿಕನ್ ಮಟನ್ ಮಾತ್ರ 4 ತಿಂಗಳ ತನಕ ಅದಷ್ಟು ಬಿಟ್ಟಿದ್ರಿ ನಾನು. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತಂದ್ರೆ ರೀ, ವಾಮಿಂಟ್ ಆಗೋದ ಬರೀ 4 ತಿಂಗಳು ಸ್ಟಾರ್ಟ್ ಆಗೋ ತನಕ ಅಷ್ಟೇ ರೀ. ಅಲ್ಲಿಂದ ಈ ರೀತಿ ಕಸಿ ಬಿಸಿ ಅದು ಇದು ಆಗೋದೆಲ್ಲ 1.5 ತಿಂಗಳಿಂದ ಸ್ಟಾರ್ಟ್ ಆಗಿದ್ದು ಕಸಿ ಬಿಸಿ ಮತ್ತು ವಾಮಿಂಟ್ ಅದೆಲ್ಲ ಬರೀ 4 ತಿಂಗಳು ಆಗೋ ತನಕ ಅಷ್ಟೇ ರೀ. ಅಲ್ಲಿಂದ ಯಾವುದೇ ರೀತಿ ಪ್ರಾಬ್ಲಮ್ ಬಂದಿಲ್ಲ ನಂಗೆ. ಅಂದ್ರೆ ಒಬ್ಬೊಬ್ರಿಗೆ 5-6 ತಿಂಗಳ ತನಕ ವಾಮಿಂಟ್ ಆಗ್ತದೆ ರೀ. ನನಗೆ ಅಷ್ಟು ದಿನ ಆಗಿಲ್ಲ ರೀ, ಬರೀ ನನಗೆ ಆಗಿರೋದು 4 ತಿಂಗಳು ತನಕ ನೋಡಿರಿ ಫ್ರೆಂಡ್ಸ. ನಿಮ್ಗೆ ಯಾರಿಗೆಲ್ಲ ಯಾವ ರೀತಿ
ವಾಮಿಟಿಂಗ್ ಅದೆಲ್ಲ ಹೆಂಗೆ ಅಂತ ಕಮೆಂಟ್ ಕೂಡ ಮಾಡಿಡ್ರಿ. ಯಾಕಂದ್ರೆ ನೀವು ಕೇಳಿದ್ರಿ ಹೆಂಗಕ್ಕ ನಿಮ್ಗೆ ಸುಸ್ತಾಗಿಲ್ಲೇನೋ ವಾಮಿಟ್ ಮಾಡ್ಕೊಂಡಿಲ್ವೇನೋ ಅಂತೇಳಿ ಕಮೆಂಟ್ ಆಗಿ ಹಾಕ್ತಿದ್ರಿ. ಆದರೆ ನನಗೆ ವೀಡಿಯೋಸ್ ಮಾಡೋಕೆ ಆಗಿರಲಿಲ್ಲ ರೀ ಅವಾಗ ಟೈಮ್ ಸಲ. ಅದಕ್ಕೆ ಇವತ್ತು ಎಲ್ಲರೂ ಕೇಳಕತ್ತಿದ್ರಿ ಮಾಡಿದ್ರೈತೆ ಅಂತ ಅಂದ್ಕೊಂಡು ಮಾಡಿದ್ರಿ ನಾನು ವೀಡಿಯೋಸ್. ಮಕ್ಕಳು ಆಗದೇ ಇರೋರ ಕಷ್ಟ ಏನಂತ ಪ್ರತಿಯೊಂದನ್ನು ನಾನು ಕೂಡ ಅನುಭವಿಸಿದ್ದೀನಿ ರೀ. ಭಾಳಷ್ಟು ಮಂದಿ ನನಗೆ ಕಮೆಂಟ್ ಮಾಡಿ ಹೇಳ್ತೀರಿ, ಅಕ್ಕ ನನಗೂ 4 ವರ್ಷ ಆಯಿತು ಮಕ್ಕಳಾಗಿಲ್ಲ, ಇನ್ನು 5 ವರ್ಷ ಆಯಿತು, 9 ವರ್ಷ ಆಯಿತು ಅಕ್ಕ. ನಮ್ಮ ಅಕ್ಕಗೆ ಒಬ್ಬರು ಕಮೆಂಟ್ ಹಾಕಿದ್ದಾರೆ, ನಮ್ಮ ಅಕ್ಕಗೆ 10 ವರ್ಷ ಆಯ್ತಕ್ಕ ಇನ್ನೂ ಮಗು ಆಗಿಲ್ಲ ಅಂತ ಹೇಳಿಸಿಂದ್ರೆ ಎಲ್ಲರ ಕಮೆಂಟ್ ನೋಡಿ ನನಗಂತೂ ಭಾಳ ಅಂದ್ರೆ ಭಾಳ ಬೇಜಾರಾಗ್ತಿತ್ತು ರೀ. ಯಾಕಂತಂದ್ರೆ ಆ ಮಕ್ಕಳು ಅಲ್ಲಾರ್ದ್ರ ಕಷ್ಟ ಏನನ್ನೋದು ನನಗೆ ಗೊತ್ತದ ರೀ. ಯಾಕಂದ್ರೆ ನಾನು ಕೂಡ ಆ ಕಷ್ಟನ ನಾನು ಕೂಡ ಅನುಭವಿಸಿದ್ದೀನಿ. ನಾನಾಗಿರ್ಬೋದು, ನಮ್ಮ ಮನೆಯವರಾಗಿರ್ಬೋದು ಭಾಳಷ್ಟು ಕಷ್ಟನ ಅನುಭವಿಸಿದ್ದೀನಿ ಮಕ್ಕಳ ಸಲುವಾಗಿ. ಹೋಲಾರ್ದ ದೇವ್ರಿಲ್ಲ, ಹೋಗ್ಲಾರ್ದ ದವಾಖಾನೆ ಇಲ್ಲ, ಎಲ್ಲ ದವಾಖಾನೆ ಪ್ರತಿಯೊಂದು ದೇವರು ಎಲ್ಲನೂ ತಿರುಗಾಡಿದ್ವಿ. ಎಲ್ಲಿ ಯಾರು ದವಾಖಾನೆ ಚಲೋ ಅದಂತಾರೆ ಆ ದವಾಖಾನೆ ಹೋಗೋದು, ಎಲ್ಲಿ ಯಾವ ದೇವ್ರು ಚಲೋ ಅದಂತಾರೆ ಆ ದೇವ್ರಿಗೆ ಹೋಗೋದು, ಪ್ರತಿಯೊಂದೂ ಮಾಡಿ 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 ಸುಸ್ತಾಗಿದ್ದೇವ್ರಿ ನಾವು 9 ವರ್ಷಗಳ ಕಾಲ. ಕಡಿ ಕಾಲಕ್ಕೆ ದೇವ್ರ ಮೇಲೆ ಭಾರ ಹಾಕಿ ಬಿಟ್ಬಿಟ್ಟಿದ್ದೇವ್ರಿ. ಯಾಕಂದ್ರೆ ನಾನು ದವಾಖಾನಿಗೊಳಗೆ ಕಲಬುರ್ಗಿ ಒಳಗೆ ಒಂದು 3-4 ಕಡೆ ತೋರಿಸಿರೋದ್ರಿ. ಅದಕ್ಕಿಂತ ಜಾಸ್ತಿ ಏನು ತೋರಿಸಿಲ್ಲ ರೀ ನಾವು. ಏನಂತಾರೆ ರೀ, ಆರತಿ ಶರ್ಮಾ ಪಟ್ಲ್ ಬಲ್ಲಿ ಮತ್ತು ಆದಿತ್ಯ ಬಲ್ಲಿ ಮತ್ತು ಇನ್ನೊಂದೆರಡು ಕಡೆಗೆ ಅದೇನಂತಾರೆ ಆಯುರ್ವೇದಿಕ್ ಔಷಧಿ ಅದು ಇದು ಕೊಡ್ತಾರಲ್ರಿ, ಅಲ್ಲೆಲ್ಲ ತೋರಿಸ್ಕೊಂಡಿದ್ದೆವು. ಎಲ್ಲ ಕಡೆ ತೋರಿಸ್ಕೊಂಡ್ರೆ ರಿಪೋರ್ಟ್ ಎಲ್ಲ ನಾರ್ಮಲ್ ರಿಪೋರ್ಟ್ ರೀ. ಲಾಸ್ಟ್ನಾಗ ಎಲ್ಲಿ ಹೋಗಿದ್ದೇವಪ್ಪ ಅಂದ್ರೆ ಶೋಭಾ ಪಟ್ಲ್ ಬೆಲೆಕ್ಕೆ ರೀ. ನಾನೇನು ತೋರಿಸ್ಕೊಳತ್ತೀನಲ್ರಿ, ಶೋಭಾ ಪಟ್ಲ್ ಬೆಲೆಕ್ಕೆ ಹೋಗಿದ್ದೇವೆ ರೀ. ಹೋದಾಗ ಫಸ್ಟ್ ಟೈಮ್ ಹೋದಾಗ ಅವರ ರಿಪೋರ್ಟ್ ನೋಡಿದ್ರಿ. ನಮ್ಮ ಯಜಮಾನ್ರದು ನಮ್ಮದು ಎಲ್ಲ ರಿಪೋರ್ಟ್ಸ್ ಎಲ್ಲ ನೋಡಿದ್ರಿ ಮೇಡಮ್ ಅವ್ರ. ಹಾಕೊಂಬ ಅಜ್ಜಿ ಕೈಲಿ ಹಾಕೊಂಬ, ಅಜ್ಜಿ ಕೈಲಿಂತ ಹಾಕೊಂಬ ಹೋಗು. ಹಾಕಿಗೆ ಹೋಗಿ ಅಜ್ಜಿ ಆಗ್ತಾ ಹೋಗು, ನನ್ನ ಕೈ ಹಾಗೆ ಹೋಗು, ಅಜ್ಜಿ ಆಗ್ತಾವ, ಅಜ್ಜಿ ಕೈಲಿ ಹಾಕ್ಸ್ಕೊಂಬ ಹೋಗು. ಶೋಭಾ ಪಟ್ಲ್ ಬೆಲೆಕ್ಕೆ ಹೋದಾಗ ರಿಪೋರ್ಟ್ಸ್ ಎಲ್ಲ ನೋಡಿ ಅವ್ರು ಹೇಳಿದ್ದು ಒಂದು ಮಾತು ರೀ. ಏನಪ್ಪ ಅಂತಂದ್ರೆ ರೀ, ರಿಪೋರ್ಟ್ಸ್ ಎಲ್ಲ ನೋಡಿದ್ಮೇಲೆ ಅವ್ರು ಹೇಳಿದ್ರಿ, ನೀವು ಪ್ರತಿ ತಿಂಗಳು ದವಾಖಾನೆಗೆ ಬರ್ತೀರಿ, ನನಗೇನು ಬೇಜಾರಿಲ್ಲ, ನೀವು ಬರ್ತೀರಿ, ನಾನು ಗುಳಿಗಳೆಲ್ಲ ಕೊಡ್ತೀನಿ, ಖರೆ ಅದ. ಇಷ್ಟೆಲ್ಲ ರಿಪೋರ್ಟ್ಸ್ ನಿಮ್ಮ ನಾರ್ಮಲ್ ಅದಾವ, ನೀವು ಯಾಕೆ ದವಾಖಾನೆ ತೋರಿಸ್ಕೊತೀರಿ, ತೋರಿಸ್ಕೊಳಕ್ಕೆ ಹೋಗಬೇಡ್ರಿ ಅಂತ ಹೇಳಿದ್ರು ಅವರು. ಪ್ರತಿಯೊಬ್ಬ ಡಾಕ್ಟ್ರು ನೀವು ಈ ತಿಂಗಳ ಬರ್ರಿ, ಮೆಡಿಸಿನ್ ತೊಗೋರಿ, ಹಂಗೆ ಆ ಟ್ರೀಟ್ಮೆಂಟ್ ಅಂತೆಲ್ಲ ಹೇಳ್ತಿರ್ತಾರೆ. ಆದ್ರೆ ಶೋಭಾ ಪಟ್ಲ್ ಬೆಲೆಕ್ಕೆ ಹೋದಾಗ ಅವ್ರು ಒಂದು ಮಾತು ಹೇಳಿದ್ರಿ ನಮ್ಗೆ, ನೀವು ಏನು ದವಾಖಾನೆ ತೋರಿಸ್ಕೊಳಕ್ಕೆ ಹೋಗ್ಬೇಡ್ರಿ, ನಿಮಗೆ ಮಕ್ಕಳು ಆಗೇ ಆಗ್ತದೆ. ಯಾಕಂದ್ರೆ ನಿಮ್ಮ ದಿನ ಏಜ್ನೂ ಆಗಿಲ್ಲ, ಏನಿಲ್ಲ, ಇನ್ನು ನಿಮ್ದು ಮಕ್ಕಳಷ್ಟು ಏಜ್ ಆಗಿತ್ತಪ್ಪ ಅಂತಂದ್ರೆ ಅವಾಗ ನಾವು ಆ ರಿಪೋರ್ಟ್ಸ್ ನಾರ್ಮಲ್ ಇದ್ರೂ ದವಾಖಾನೆ ತೋರಿಸ್ಕೋಬೇಕಾಗ್ತದೆ. ಇನ್ನು ನಿಮ್ದೇನು ಏಜ್ ಆಗಿಲ್ಲ, ಏನಿಲ್ಲ, ಯಾಕೆ ಅಷ್ಟೊಂದು ಅರ್ಜೆಂಟ್ ಮಾಡ್ತೀರಿ, ಎಲ್ಲ ರಿಪೋರ್ಟ್ಸು ನಾರ್ಮಲ್ ಅದಾವ, ಇಷ್ಟೆಲ್ಲ ರಿಪೋರ್ಟ್ಸ್ ನಾರ್ಮಲ್ ಅವ, ಏನು ದವಾಖಾನೆ ತೋರಿಸ್ಕೊಳಕ್ಕೆ ಹೋಗ್ಬೇಡ್ರಿ. 2 ವರ್ಷ ತನಕ ನೀವು ದವಾಖಾನೆಗೆ ತೋರಿಸ್ಕೊಳಕ್ಕೆ ಹೋಗ್ಬೇಡ್ರಿ, ಇನ್ನೂ 2 ವರ್ಷ ಕಾಯಿರಿ. ಮ್ಯಾಲೆ ಹೋಗಮ್ ನಿಂದ್ರಿ, ಇನ್ನೂ 2 ವರ್ಷ ತನಕ ನೀವು ಎಲ್ಲಿ ದವಾಖಾನೆ ತೋರಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಇನ್ನು 2 ವರ್ಷದಾಗ ಆಗ್ಲಿಕ್ಕಪ್ಪ ಅಂತಂದ್ರೆ ಅವಾಗ ಬಂದ ತೋರಿಸ್ಕೋರಿ, ನಾನು ಟ್ರೀಟ್ಮೆಂಟ್ ಕೊಡ್ತೀನಿ. ಆದರೆ ಈಗ ಸುಮ್ಮನೆ ಟ್ರೀಟ್ಮೆಂಟ್ ಕೊಡೋದು ಬೇಡ, ಸುಮ್ಮನೆ ಯಾಕೆ ರೊಕ್ಕ ಹಾಕ್ತೀರಿ ಅಂಥೇಳಿ ನಮ್ಗೆ ಶೋಭಾ ಪಟ್ಲ್ ಮೇಡಮ್ ಅವರ ಹೇಳಿದ್ರು ರೀ. ಅವ್ರು ಹೇಳಿದ್ಮೇಲೆ ಬಿಟ್ಬಿಟ್ಟವ್ರು ನಾವು. ಯಾಕಂದ್ರೆ ಮಕ್ಕಳು ಆಗ್ಲಾರ್ದವ್ರ ದವಾಖಾನೆ ಇದ್ವಪ್ಪ ಅಂತಂದ್ರೆ ಒಂದಷ್ಟು ದಿನ ನಾವು ದವಾಖಾನೆಗೆ ತೋರಿಸ್ಕೊಳಕ್ಕೆ ಹೋಗ್ಬಾರ್ದು ಅಂತ ನಮ್ಗೆ ಅನಿಸಿದ್ರಿ. ಯಾಕಂದ್ರೆ ಶೋಭಾ ಪಟ್ಲ್ ಮೇಡಮ್ ಮಾತು ಕೇಳಿ ನಾವು 2 ವರ್ಷ ತನಕ ಎಲ್ಲಿ ತೋರಿಸ್ಕೊಳಕ್ಕೆ ಹೋಗಿರಲಿಲ್ಲ ರೀ. ಆಮೇಲೆ ನಮ್ಮ ಮುತ್ತೆರ ಅಂದ್ರೆ ನಮ್ಮ ತಂಗಿ ಮಾವರು ಸಿರುಗುರು ಯಲ್ಲಮ್ಮೈ ದೇವಸ್ಥಾನದ ಬಗ್ಗೆ ಹೇಳಿದ್ರು ರೀ, ಬರ್ರಿ ಅಂಥೇಳಿ. ಸಿರುಗುರು ಯಲ್ಲಮ್ಮೈ ಗುಡಿದ ಹೇಳಿದ್ರಿ ಅವ್ರು, ಬರ್ರಿ ಒಂದಿನ ಚಲೋ ಅದ ಹೋಗಿ ಬರಕತ್ರಿ ಅಂಥೇಳಿ. ನಮ್ಮ ಬಾಬಾ ಕರ್ಕೊಂಡು ಹೋದ್ರಿ ನನಗೆ. ಇಲ್ಲಿಂದ ಬಡ್ದಾಗ ಕರ್ಕೊಂಡು ಹೋದ್ರಿ ನಮ್ಮ ಬಾಬರು. ಅಲ್ಲಿಂದ ಸಿರುಗುರು ಯಲ್ಲಮ್ಮೈ ಗುಡಿಗೆ ನಮ್ಮ ತಂಗಿ ಮಾವರು, ನಮ್ಮ ಮುತ್ಯ, ನಾನು ಕಲಿತು ನಮ್ಮ ಬಾಬಾ 3 ಮಂದಿ ಹೋದೇವ್ರಿ. ಅಲ್ಲಿ ಹೋದಾಗ ಯಲ್ಲಮ್ಮೈ ಹೇಳಿದ್ರು ರೀ, ಇನ್ನು 1.5 ವರ್ಷಕ್ಕೆ ಕರೆಕ್ಟಾಗಿ ಮಗು ಆತು ಅಂತೇಳಿ. ಕರೆಕ್ಟಾಗಿ ಸಿರುಗುರು ಯಲ್ಲಮ್ಮೈ ಹೆಂಗೆ ಹೇಳಿದ್ರು ನೋಡ್ರಿ, ಅದೇ ಪ್ರಕಾರ 1.5 ವರ್ಷಕ್ಕೆ ನಾನು ಪ್ರೆಗ್ನೆಂಟ್ ಆಗಿರೋದ್ರಿ. ಎಲ್ಲಿ ದವಾಖಾನೆ ತೋರಿಸ್ಕೊಳಕ್ಕೆ ಹೋಗಿಲ್ಲ ರೀ. ಅಲ್ಲಿ ಸಿರುಗುರ್ಗೆ ಹೋದಾಗೂ ಆಯ್ಯವ್ರು ಹೇಳಿದ್ರಿ, ಅವರು ದವಾಖಾನೆ ತೋರಿಸ್ಕೊಳಕ್ಕೆ ಹೋಗ್ಬೇಡ ಒಟ್ಟ ಅಂತೇಳಿ, 1.5 ವರ್ಷ ತನಕ ದವಾಖಾನೆ ತೋರಿಸ್ಕೊಬೇಡ ಅಂತ ಹೇಳಿದ್ರಿ. ಇಲ್ಲಿ ಶೋಭಾ ಪಟ್ಲ್ ಮೇಡಮ್ ಅವ್ರು ಭೀ ದವಾಖಾನೆ ತೋರ್ಸಕ್ಕೆ ಹೋಗ್ಬೇಡ ಅಂತ ಹೇಳಿದ್ರಲ್ರಿ. ಹಾಗಾಗಿ ನಾನು ಎಲ್ಲೂ ದವಾಖಾನೆ ತೋರಿಸ್ಕೊಲಿಲ್ಲ ರೀ. ದೇವ್ರ ದಯದಿಂದ ಸಿರುಗುರು ಯಲ್ಲಮ್ಮೈ ಆಶೀರ್ವಾದ ಮತ್ತು ಎಲ್ಲ ದೇವ್ರ ಆಶೀರ್ವಾದ, ಎಲ್ಲರ ಆಶೀರ್ವಾದಲಿಂತ ನಾನು ಸಮ್ಮು ಪ್ರೆಗ್ನೆಂಟ್ ಆದ. ಆಮೇಲೆ ಮತ್ತು ನಮ್ಮ ಸಮೃದ್ಧಿ ಹುಟ್ಟಿದ್ರು. ಈಗ ಮತ್ತು 3ನೇ ಮಗುವಿಗೆ ಪ್ರೆಗ್ನೆಂಟ. ಇಷ್ಟೆಲ್ಲ ನಾನು ಕಷ್ಟಗಳನ್ನ ಅನುಭವಿಸಿದ್ದೀನಿ ರೀ ಪ್ರೆಗ್ನೆಂಟ್ ಇರಬೇಕಾದ್ರೆ. ಈ ಕಡೆ ಬಾ. ಪ್ರೆಗ್ನೆನ್ಸಿಗಿಂತ ಮೊದಲ ಸಾಕಷ್ಟು ಕಷ್ಟ ಅನುಭವಿಸಿದ್ದೀವಿ, ನಮ್ಮ ಯಜಮಾನ್ರಾಗಿರ್ಬೋದು, ನಾವಾಗಿರ್ಬೋದು. ಎಲ್ಲಿಗೆ ನಾನು ಮಕ್ಕಳು ಅಲ್ಲಾರ್ದವ್ರಿಗೆ ಒಂದು ಮಾತು ಹೇಳೋಕೆ ಇಷ್ಟಪಡ್ತೀನಿ ರೀ. ಏನಂತಂದ್ರೆ ಯಾರು ಕೂಡ ಚಿಂತೆ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಚಿಂತೆ ಅಂತೂ ಇದ್ದೇ ಇರ್ತಾರೆ ಮಕ್ಕಳು ಆಗಿಲ್ಲ ಅಂತಂದ್ರೆ. ಆದ್ರೆ ಯಾವುದೇ ರೀತಿ ಚಿಂತೆ ಮಾಡೋಕೆ ಹೋಗ್ಬೇಡ್ರಿ. ಮತ್ತು ಯಾರು ಪ್ರತಿಯೊಬ್ಬರು ಏನೇನೋ ಮಾತಾಡ್ತಿರ್ತಾರೆ ಮಕ್ಕಳು ಆಗ್ಲಿಕ್ಕಂತಂದ್ರೆ ಅದೆಲ್ಲ ಮಾತಿ ಕಿವಿ ಹಾಕೊಳಕ್ಕೆ ಹೋಗ್ಬೇಡ್ರಿ. ದೇವ್ರನ್ನ ನಮಗೂ ಕೂಡ ಒಂದು ದಿನ ಒಳ್ಳೆ ಟೈಮ್ ಬರ್ತದೆ, ನಮಗೂ
ಮಕ್ಕಳು ಆಗೇ ಆಗ್ತಾವ ಅನ್ನೋ ಒಂದು ಭರವಸೆ ನಂಬಿಕೆ ಇಟ್ಟ ಜೀವನ ನಡೆಸ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ರೀ. ಯಾಕಂದ್ರೆ ಯಾರೋ ಏನೋ ಅಂದರು ಹಂಗಂದ್ರು ಹಿಂಗಂದ್ರು ಅಂತೇಳಿ ನಾವು ಬೇಜಾರು ಮಾಡ್ಕೊಂಡು ಕುಂದ್ರೆ ಬದಲು, ಯಾಕಂದ್ರೆ ನಾನು ಆ ಕಷ್ಟನ ಅನುಭವಿಸ್ತೀನಿ, ನಾನು ಮಾಡ್ಕೊಂಡಿದ್ದೀನಿ ಎಲ್ಲ ಬೇಜಾರು. ಆದ್ರೆ ಈಗ ಹೇಳಕತ್ತೀನಿ ರೀ, ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಅಂತ. ಯಾಕಂದ್ರೆ ಒಂದಿಲ್ದ್ರ ಒಂದು ದಿವಸ ದೇವ್ರು ನಮ್ಮ ಕೈ ಹಿಡಿತಾನೆ ಅನ್ನೋದಕ್ಕೆ ನಾನು ಸಾಕ್ಷಿ. ಯಾಕಂದ್ರೆ ಅಷ್ಟೊಂದು ಕಷ್ಟ ನಾವು ಅನುಭವಿಸಿದ್ದೀವಿ. ಇವು ಗೊತ್ತಾಯಪ್ಪ ಇಲ್ದ ಅದು ಅಷ್ಟೊಂದು ಕಷ್ಟ ನಮ್ಮ ಯಜಮಾನ್ರು ನಾನು ಅನುಭವಿಸಿದ್ರು ನಮಗೆ ದೇವ್ರು ಒಳ್ಳೇದ ಮಾಡ್ದನ್ರಿ. ಈ ಕಡೆ ಬಿಡೋ ಮುಖೈಗೆ ಗೊತ್ತದ ಒಕಾಟಿ ನೋಡಲ್ಲ ತಿಪ್ಪೆ ಒಕಾಟಿ ತಿಪ್ಪೆ ಬಿತ್ತು ತಿಪ್ಪೆ ಕಲ್ಲು ನೋಡ್ಕಲ್ಲಿ. ಅದೇ ಹಾಗಾಗಿ ಯಾರು ಕೂಡ ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ. ಕೈ ಹೋಯ್ತದೆ ಈ ಕಡೆ ಬಾ, ಕೈ ಹೋಯ್ತದ ನೋಡಿದ್ದು ಚಾಕು ತೊಗೊಬಾರ್ದವ, ಕೈ ಹಾತು ಹೋಯ್ತು. ಹಾಗಾಗಿ ಯಾರು ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ. ದೇವ್ರ ಮೇಲೆ ಒಂದು ಒಳ್ಳೆ ನಂಬಿಕೆ ಇಟ್ಕೇಸಿಂದ್ರೆ ನಡೀರಿ, ದೇವ್ರು ಒಳ್ಳೇದು ಮಾಡೇ ಮಾಡ್ತಾನೆ ರೀ. ಇವತ್ತಿಲ್ದ್ರೆ ನಾಳೆಗೆ ಒಳ್ಳೇದಾಗೇ ಆಗಿರ್ತದೆ. ನಾನು ನಮ್ಮ ಯಜಮಾನ್ರ ಸಾಕ್ಷಿ. ಯಾಕಂತಂದ್ರೆ ನಮ್ಮ ಯಜಮಾನ್ರು ಹೇಳ್ತಿದ್ರು ಯಾವಾಗ, ನೀನು ಯಾಕೆ ನಾನೇನಾದರೂ ಚಿಂತೆ ಮಾಡಕತ್ತೀನಪ್ಪ ಅಂದ್ರೆ ನೀನು ಯಾಕೆ ಚಿಂತೆ ಮಾಡತ್ತೀನಿ, ನಮ್ಗೆ ಹಾಗೆ ಅಥವಾ ಮಕ್ಕಳು ಅಂತ ನಮ್ಮ ಯಜಮಾನ್ರು ನಾನು ಧೈರ್ಯ ಹೇಳ್ತಿರ್ರಿ. ಕಳ್ಳು ಕೂತಿರ್ರಿ ಅಜ್ಜಿ ಬಿಳ ನಡಿ, ಬಾಳಕೆ ಕೊಟ್ಟ ಪಪ್ಪ, ಬಾಳಕೆ ನೋಡಿ ಪಪ್ಪ, ನಡಿ ಅಮ್ಮ ನಡಿ ಹೋಗ ಮಾಡಿ, ನಾ ಬರ್ತೀನಿ ನಡಿ, ನಾನು ಬರ್ತೀನಿ ನಡಿ. ಹಾಗಾಗಿ ನಮ್ಮ ಯಜಮಾನ್ರ ಧೈರ್ಯದಿಂದ ನಾನು ಧೈರ್ಯವಾಗಿದ್ರಿ. ಯಾಕಂದ್ರೆ ನಮ್ಮ ಯಜಮಾನ್ರ ನನಗೆ ಅಷ್ಟೊಂದು ಧೈರ್ಯ ಹೇಳ್ತಿದ್ರು. ಅವ್ರು ಏನೂ ಚಿಂತೆ ಮಾಡಬೇಡ ಅಂತ ಹೇಳಿ ಕೇಸಿಂದ್ರ ನಮ್ಮ ಯಜಮಾನ್ರ ಧೈರ್ಯ ಹೇಳಿಕಂದ್ರೆ ಏನಾಗ್ತಾ ಗೊತ್ತಿಲ್ಲ. ನಮ್ಮ ಯಜಮಾನ್ರ ನನಗೆ ಧೈರ್ಯ ಹೇಳ್ತಿದ್ರು, ನಮಗೂ ಮಕ್ಕಳು ಆಗೇ ಆಗ್ತಾವ ಅಂತೇಳಿ. ನಮ್ಮ ಯಜಮಾನ್ರು ಹೇಳ್ದಂಗೆ ನಮಗೂ ಮಕ್ಕಳು ಆಯಿತು, ಎಲ್ಲ ಆಯಿತು. ಈಗ ಸುಖವಾದ ಸಂಸಾರ ನಡ್ಸಕತ್ತೀವಿ ನೋಡ್ರಿ. ಹಾಗಾಗಿ ಎಲ್ಲರೂ ಕೂಡ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಒಂದಲ್ದ್ರೆ ಒಂದಿನ ದೇವ್ರ ಕಣ್ಣು ತೆರೆದೇ ತಿರಿತನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ರೀ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ. ಮತ್ತು ಯಾರಾದರೂ ಮಕ್ಕಳು ಆಗ್ಲಾರ್ದವ್ರ ಹ್ಞೂ ನಡಿ ಸಮೀಪದವ್ರು ಏನಾದರೂ ಆಗಿದ್ರಪ್ಪ ಅಂತಂದ್ರೆ ಇಂಡಿ ತಾಲೂಕು ಸಿರುಗುರೆಲ್ಲ ಮೈ ದೇವಸ್ಥಾನ ಅದ ರೀ. ಅಲ್ಲಿ ಹೋಗಿ ಒಂದು ಸರ್ತಿ ಹೋಗಿ ಬರ್ರಿ. ಅವ್ರೇನು ರೊಕ್ಕ ತೊಗೊಳಲ್ಲ, ರೂಪಾಯಿ ತೊಗೊಳಲ್ರಿ. ಒಂದು ಸರ್ತಿ ಹೋಗಿ ಅವ್ರಿಗೆ ತೋರಿಸ್ಕೊಂಬರ್ರಿ. ನಿಮ್ಗೆ ಯಾವಾಗ ಮಕ್ಕಳು ಆಗ್ತದೆ ಏನು ಎಲ್ಲ ಹೇಳ್ತಾರೆ ರೀ. ಅವ್ರು ಎಷ್ಟು ವರ್ಷ ಟೈಮ್ ತೊಗೋತದ ಆಗ್ತದ ಇಲ್ಲ ಪ್ರತಿಯೊಂದು ಹೇಳ್ತಾರೆ. ಯಾರೇ ಸಮೀಪದವ್ರು ಇದ್ರಪ್ಪ ಅಂದ್ರೆ ಹೋಗಿ ಬರ್ರಿ. ಅಡ್ರೆಸ್ ಹೇಳ್ತೀನಿ ರೀ. ಇಂಡಿ ತಾಲೂಕು ಬರ್ತದೆ ರೀ, ಸಿರುಗುರೆ ಅಂತ ಹೇಳ್ಕಿಸಿದ್ರೆ ನೀವು ಏನಂತಾರೆ ಅದು ಸರ್ಚ್ ಮಾಡ್ತಾರಲ್ರಿ, ಇದ್ರೊಳಗೆ ಲೊಕೇಶನ್ ಸರ್ಚ್ ಮಾಡಿ ಕಿಸಿಂದ್ರೂ ಹೋಗ್ಬೋದ್ರಿ. ಇಂಡಿ ತಾಲೂಕು ಸಿರುಗುರು ರೀ, ಯಲ್ಲಮ್ಮ ದೇವಸ್ಥಾನ ಅದ. ಅಲ್ಲಿ ಹೋದ್ರೆ ಅವ್ರು ಹೇಳ್ತಾರೆ ರೀ ಏನಂತ ಹೇಳ್ಕಿಸಿಂದ್ರೆ ಎಷ್ಟು ದಿನಕ್ಕೆ ಮಕ್ಕಳು ಆಗ್ತದದು ಎಲ್ಲನೂ ಹೇಳ್ತಾರೆ. ಯಾರಾದರೂ ಮಕ್ಕಳು ಅಲ್ಲಾರ್ದವ್ರು ಈ ವಿಡಿಯೋಸ್ ನೋಡಿದ್ರಪ್ಪ ಅಂತಂದ್ರೆ ಒಂದು ಸರ್ತಿ ಅಲ್ಲಿಗೆ ಹೋಗಿ ಬರ್ರಿ. ಹೋಗಿ ಬಂದ ಕಮೆಂಟ್ ಹಾಕ್ರಿ.